ನಮ್ಮ ಮಲೇಷಿಯಾ ಟ್ರಿಪ್ನ 3ನೇ ದಿನಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಅಬ್ರಪ್ಟಾಗಿ ಎಂಡ್ ಮಾಡಿದ್ದೆ, ಅಲ್ಲಿ ಬಾಂಬೆ ಟಾಕೀಸಲ್ಲಿ ಡಿನ್ನರ್ ಮಾಡ್ತಿದ್ದೆ ಅಷ್ಟೇ. ಇವತ್ತು ಬ್ರೇಕ್ಫಾಸ್ಟ್ ಎಗೈನ್ ಲಿಟಲ್ ಇಂಡಿಯಾಗೆ ಬಂದಿರೋದು, MTR, ನಮ್ಮ ಕನ್ನಡಿಗರ MTRಗೆ ಬಂದಿರೋದು. ಈಗ ಇಲ್ಲಿ ದೋಸೆ ಎಲ್ಲ ತಿಂದು ಇವತ್ತು 3ನೇ ದಿನ ಫುಲ್ ಎಕ್ಸ್ಪ್ಲೋರ್ ಮಾಡುವ. ಇವತ್ತು ಜಾಸ್ತಿ ನಡೆಸೋದಿಲ್ಲ ಅಪ್ಪ ಅಮ್ಮನನ್ನು, ಸೊ ನೋಡು ಇವತ್ತು ಹೇಗೆ ಹೋಗ್ತದೆ ಅಂತ. ಹೇಗಿತ್ತಮ್ಮ? ತುಂಬಾ ಚೆನ್ನಾಗಿತ್ತು. ನಿಜ ಹೇಳ್ಬೇಕು, ತುಂಬಾ ಚೆನ್ನಾಗಿತ್ತು. ಕಣ್ಣು ಮುಚ್ಚಿ ಬರ್ಬೋದು ಎಲ್ಲವರು. ಅಲ್ಲ, ಕಣ್ಣು ಓಪನ್ ಮಾಡ್ಕೊಂಡ ಬನ್ನಿ ದಯವಿಟ್ಟು. ಇವರೆಲ್ಲ ಕನ್ನಡದವರೇ, ಇವರು ತುಮಕೂರವರು, ಇವರು ಮುರುಡೇಶ್ವರದವರು, ಇವರು ಊರ್ದಾರ ಅಡ್ಯಾರತ್ತೆ. ಸೂಪರ್. ಸಾಕಾಗಿತ್ತು ಫುಡ್ಡು. ನಮ್ಮ ಕನ್ನಡದವರು ಮಲೇಷ್ಯಾಗೆಲ್ಲ ಬಂದರೆ ಬನ್ನಿ, ಲಿಟಲ್ ಇಂಡಿಯಾದ MTR 1924 ಕರೆಕ್ಟ್ ಅಲ್ವಾ? ಅಲ್ಲಿ ಬನ್ನಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಮೊಬೈಲ್ ಅಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಡೈರೆಕ್ಟ್ ನೋಡಿ. ಅವರು ಮೊಬೈಲ್ ಅಲ್ಲಿ ನೋಡ್ತಾ ಇದ್ರೆ ನಾನು ಡೈರೆಕ್ಟ್ ಆಗಿ ಮೀಟ್ ಆಗುವಂತ ಬಂದೇನೆ. ಥ್ಯಾಂಕ್ ಯು. ಓಕೆ, ಇವತ್ತಿನ ಮೊದಲ ಪ್ಲೇಸ್ ಬ್ರೇಕ್ಫಾಸ್ಟ್ ಆದಮೇಲೆ ಟಿಯಾನ್ ಹೋ ಅಂತ ಚೈನೀಸ್ ಟೆಂಪಲ್, ಅಲ್ಲಿಗೆ ಬಂದಿದ್ದೇವೆ. ಸಿಕ್ಕಿಮ್ಗೆ ಹೋದಾಗಲೂ ಆ ಥರದ್ದು ದೇವಸ್ಥಾನ ನೋಡಿ ಭಾರಿ ಇಷ್ಟ ನನಗೆ. ಬುದ್ಧಿಸ್ಟ್ ಅವ್ರದ್ದು ಒಂಥರ ಪೀಸ್ ಇರ್ತದೆ. ಒಳಗೆ ಹೋಗು. ವಾವ್. ಅಮ್ಮ, ಈಗ ನಾವು ಎಲ್ಲಿ ಹೋಗ್ತಿದ್ದೇವೆ? ಮೆರ್ಡೇಕಾ ಸ್ಕ್ವೇರ್ ಅಲ್ಲಿ ಹೋಗ್ತಾ ಇದ್ದೇವೆ. ಇದು ಒಂದು ಕಾಲದಲ್ಲಿ ಕ್ರಿಕೆಟ್ ಗ್ರೌಂಡ್ ಆಗಿತ್ತಂತ, ಈಗ ಅಲ್ಲ. ಇದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಅಂದ್ಕೊಳ್ತೇನೆ ನಾನು. ಮೆರ್ಡೇಕಾ ಸ್ಕ್ವೇರ್ ಹೋಗುವ. ಬಿಸಿಲು ನೆತ್ತಿ ಮೇಲೆ ಉಂಟು. ಮಧ್ಯಾಹ್ನ 12 ಗಂಟೆಗೆ ನಾವು ಬಂದು ರೀಚ್ ಆಗಿದ್ದೇವೆ ಮೆರ್ಡೇಕಾ ಸ್ಕ್ವೇರ್. ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಪ್ಲೇಸ್ ಅಂತ ನಾನು ಹೇಳೋದಿಲ್ಲ, ಬಟ್ ಓಕೆ, ಒಂದು ಚಂದ ಇದೆ. ಆ ಕಡೆ ಈ ಕಡೆ ಎಲ್ಲ ಬಿಲ್ಡಿಂಗ್ ಎಲ್ಲ ಚಂದ ಇದೆ. ಇದು ಒಂದು ಕಾಲದಲ್ಲಿ ಕ್ರಿಕೆಟ್ ಗ್ರೌಂಡ್ ಆಗಿತ್ತಂತೆ. ಇದನ್ನು ಒಂಚೂರು ನೋಡಿ ಒಂದೆರಡು ಫೋಟೋ ಶೂಟ್ ಮಾಡಿಕೊಂಡು ಹೋಗೋದು. ನೋಡಿ, ಇಲ್ಲಿಂದ ನಿಮಗೆ KL ಟವರ್ ಕಾಣ್ತದೆ. ನಾವು ಇಲ್ಲೇ ಹೋಗಿದ್ದಾಗಿತ್ತು KL ಟವರ್ಗೆ. ಇದನ್ನು ಹೇಳೋದೇ ಮರ್ತೋಯ್ತು. ಇಲ್ಲಿ ಮಲೇಷಿಯನ್ ಫ್ಲಾಗ್ ಎಲ್ಲ ಇದೆ, ದೊಡ್ಡದಾಗಿ ಹಾಕಿದ್ದಾರೆ, ಕಾಣ್ತದೆ ನೋಡಿ. ಇಟ್ಸ್ ಗುಡ್ ಬಟ್ ನಾಟ್ ಮಸ್ಟ್ ವಿಸಿಟ್. ಮಧ್ಯಾಹ್ನ 12 ಗಂಟೆ ಬಂದಿದ್ದಕ್ಕೆ ನಮಗೆ ಒಂಥರ ಅಂತ ಅನ್ನಿಸ್ತಾ ಇರ್ಬೋದು. ಐ ಡೋಂಟ್ ನೋ. ನಾವು ನೋಡ್ತಾ ಇರೋದು ರಿವರ್ ಆಫ್ ಲೈಫ್. ಇದು ರಿವರ್, ತೋಡು, ಕೆರೆ ಅದು ನಂಗೆ ಗೊತ್ತಿಲ್ಲ, ಅದು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆ್ಯಂಡ್ ಮೆರ್ಡೇಕಾ ಸ್ಕ್ವೇರ್ ಇದು ಡೆಡ್ ಒಪೋಸಿಟ್ ಅಲ್ಲೇ ಸುಲ್ತಾನ್ ಅಬ್ದುಲ್ ಸಮದ್ ಬಿಲ್ಡಿಂಗ್ ಇದೆ. ಭಾರಿ ಚಂದ ಬಿಲ್ಡಿಂಗ್, ಇಸ್ಲಾಂ ಆರ್ಕಿಟೆಕ್ಚರ್ ಅಲ್ಲಿ ಇರೋದು. ಬಟ್ ಅದು ನಾವು ಬಂದ ಟೈಮಲ್ಲಿ ಓಪನ್ ಆಗಿಲ್ಲ ಅಂತ ಮುಚ್ಚಿದೆ. ಸಾರಿ, ಓಪನ್ ಇತ್ತು, ಟೆಂಪರರಿಲಿ ಕ್ಲೋಸ್ ಆಗಿದೆ. ಇಲ್ಲ ಇದ್ರೆ ಅದು ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಪ್ಲೇಸ್ ಅಲ್ಲಿ ಇತ್ತು. ನೋಡಿ, ನಾವು ಅದರ ಹಿಂಭಾಗದಲ್ಲೇ ನಿಂತಿದ್ದೇವೆ. ಸುಲ್ತಾನ್ ಅಬ್ದುಲ್ ಸಮದ್ ಬಿಲ್ಡಿಂಗ್ ಇದು ಹಿಂಭಾಗದಲ್ಲಿ ನಿಂತಿದ್ದೇವೆ. ಅದರ ಹಿಂಭಾಗದಲ್ಲಿ ರಿವರ್ ಆಫ್ ಲೈಫ್ ಇರೋದು. ಸೊ ನಿಮ್ಗೆ ಮೆರ್ಡೇಕಾ ಸ್ಕ್ವೇರ್, ಸುಲ್ತಾನ್ ಅಬ್ದುಲ್ ಸಮದ್ ಬಿಲ್ಡಿಂಗು ಮತ್ತೆ ರಿವರ್ ಆಫ್ ಲೈಫ್, ಇದು ಮೂರು ಕೂಡ ಒಟ್ಟೊಟ್ಟಿಗೆ ಆಗಿ ಹೋಗ್ತದೆ ನೋಡ್ಲಿಕ್ಕೆ. ಸೊ ಯಾವುದೋ ಒಂದು ಕಡೆಗೆ ಗ್ರ್ಯಾಬ್ ಮಾಡಿದ್ರೆ ಸಾಕು, 3 ಪ್ಲೇಸ್ ನೋಡ್ಬೋದು ಆರಾಮಾಗಿ. ಈಗ ನಮಗೆ ಕಾಣ್ತಾ ಇರೋದು ರಿವರ್ ಆಫ್ ಲೈಫ್. ನನಗೇನಂತದೇನು ವಾವ್ ಅಂತ ಅನ್ನಿಸ್ಲಿಲ್ಲ, ಆ ಬ್ರಿಡ್ಜ್ ಒಂದು ಬಿಟ್ಟು. ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಫೋಟೋ ತಗೊಳ್ಬೋದು. ಇವತ್ತಿನ ಪ್ರಧಾನ ಆಕರ್ಷಣೆ ಏನು ಅಂತಂದ್ರೆ ಉಡಾ ಡಿಸ್ಕ್ಯಾವ್. ಎಸ್, ದ ವ್ಯೂ ಈಸ್ ಗುಡ್. ಹಲೋ, ಹೆಂಗೆ ನಡೀತಾ ಇದೆ ಟ್ರಿಪ್ಪು? ಡಬ್ಬಾ ಥರ ಇದೆ. ಚೆನ್ನಾಗಿ ನಡೀತಾ ಇದೆ. ಏನಮ್ಮ ಚೆನ್ನಾಗಿ ನಡೀತಾ ಇದೆ. ಎಂತ ಡಬ್ಬ ಥರ ಎಂತ? ತಮಾಷೆ ಮಾಡಿದ್ದು ಮಾರಾಯ. ಸೆನ್ಸ್ ಆಫ್ ಹ್ಯೂಮರೇ ಇಲ್ಲ. ಇವಾಗ ಎಲ್ಲಿ ಹೋಗ್ತಿದೆ ನೆಕ್ಸ್ಟ್? ನ್ಯಾಷನಲ್ ಮ್ಯೂಸಿಯಂ ಆಫ್ ಕೊಲಾಲಂಪುರ್ ಮಲೇಷಿಯಾ ಆಫ್ ಮಲೇಷಿಯಾ. ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಂತ ಎಂತದ ಹೋಗುವ. ಇಲ್ಲಿ ಬಂದು 3 ದಿನ ಆಯಿತು. ನನಗೆ ಇಲ್ಲಿಯ ತನಕ ನಾನು ಎಕ್ಸಾಜರೇಟ್ ಕೂಡ ಮಾಡ್ತಾ ಇಲ್ಲ, ಒಂದೇ ಒಂದು ಹಾರ್ನ್ ಕೇಳಲಿಲ್ಲ ನನಗೆ. ಬಿಸಿ ರೋಡ್ಗಳು ನೋಡಿ, ಝುಯ್ ಅಂತ ಓಡಾಡ್ತಾನೇ ಇದೆ ಕಾರ್ಗಳು ಎಲ್ಲನೂ. ಒಬ್ಬರು ಹಾರ್ನ್ ಹೊಡಿಯೋದಿಲ್ಲ ಇಲ್ಲಿ, ಅಷ್ಟು ಡಿಸಿಪ್ಲಿನ್. ನಾವು ಯಾವ್ದಾದ್ರು ಬೇರೆ ದೇಶ ಹೋಗಿದ್ರೆ ಮತ್ತೆ ಕಮೆಂಟ್ ಸಿಕ್ಕಿಲ್ಲ, ನಮಗೆಲ್ಲ ಬೈತಾ ಇರ್ತಾರೆ, ದೇಶದ್ರೋಹಿ ಹಾಗೆ ಹೀಗೆ ಅಂತ. ಬಟ್ ಒಳ್ಳೇದಂತ ಹೇಳ್ಬೇಕು. ಎಂಥ ಡಿಸಿಪ್ಲಿನ್ ಮಾರ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇವಾಗ ನಾವು ಒಳಗಡೆ ಹೋಗುವ ನ್ಯಾಷನಲ್ ಮ್ಯೂಸಿಯಂ ಆಫ್ ಮಲೇಷಿಯಾ.
ಹಿಂಗಿತ್ತಮ್ಮ ನ್ಯಾಷನಲ್ ಮ್ಯೂಸಿಯಂ. ಚೆನ್ನಾಗಿತ್ತು. ಅಂದ್ರೆ ಇಲ್ಲಿನ ದೇಶದವ್ರಿಗೆ ಅದು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ಬಹುದು. ಲೋಕಲೈಟ್ಸ್ ನೋಡಿದ್ರೆ ಅವು ನಮ್ಮ ದೇಶ ಹಿಂಗಿಂದ ಹಿಂಗಾಯ್ತು, ಅವ್ರ ಹಿಸ್ಟ್ರಿ ಎಲ್ಲ ತಿಳ್ಕೊಬೋದು. ನಮ್ಮ ದೇಶದಲ್ಲಿ ಸಕ್ಕತ್ತಾಗಿರೋ ಮ್ಯೂಸಿಯಮ್ಸ್ ಇದೆ. ಗುಡ್ ಗುಡ್. ಬಟ್ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ಪೆಟಾಲಿಂಗ್ ಸ್ಟ್ರೀಟ್ ಹೋಗೋಣ. ಅಲ್ಲಿ ಶಾಪಿಂಗ್ ಸ್ಟ್ರೀಟು ತುಂಬಾ ಫೇಮಸ್ ಸ್ಟ್ರೀಟ್ ಶಾಪಿಂಗ್ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಏನೇನು ಸಿಗುತ್ತೆ, ಎಷ್ಟೆಷ್ಟಕ್ಕೆಲ್ಲ ನಾವು ಬಾರ್ಗೇನ್ ಮಾಡ್ಬೋದು ಅಂತ ಚೆಕ್ ಮಾಡ್ಬೋದು. ಬಾರ್ಗೇನಿಂಗ್ ಸ್ಕಿಲ್ ಇದ್ದವರು ಸರ್ವೇ ಆಗ್ಬೋದು ಅಲ್ಲಿ. ಆಯ್ತು, ಇವತ್ತು ನೀನು ನಿನ್ನ ಬಾರ್ಗೇನಿಂಗ್ ಸ್ಕಿಲ್ ತೋರಿಸು. ನಂದೇನಿಲ್ಲ, ನಂಗೇನು ಬೇಡ. ಇದೆ ಹೆಣ್ಮಕ್ಳ ಪರಿಸ್ಥಿತಿನೇ ಏನು ಮಾಡೋದು, ನಾವೇ ಎಲ್ಲ ಬಯಸ್ಕೋಬೇಕು, ನಾವೇ ಅವ್ರ ಹತ್ರ ಬಾರ್ಗೇನ್ ಮಾಡಬೇಕು. ಲೆಟ್ಸ್ ಗೋ ದೇರ್. ಓಕೆ, ಲೆಟ್ಸ್ ಗೋ ದೇರ್. ವಿದ್ಯಾ ಅವ್ರದ್ದು ಪರ್ಚೇಸಿಂಗ್ ಆಯಿತು. ಜಸ್ಟ್ ಒಂದು ಬ್ಯಾಗ್ ತಗೊಂಡು ತೋರಿಸ್ತಾನೆ. ಏನು ಮೇಡಮ್, ಜಸ್ಟ್ ಒಂದು ಬ್ಯಾಗ್. ಹಾಂ, ಎಷ್ಟು ಒಳ್ಳೆಯವಳಲ್ವಾ? ಎಂತಮ್ಮ? ಇದು ತಗೊಳೋದು ಯಾಕೆ ಅಂತ ನಾನು ಫಸ್ಟ್ ಒಂದು ಬ್ಯಾಗ್ ಸಾಕೆ ಇವಳಿಗೆ ಅಂತ. ಅಯ್ಯೋ, ಬ್ಯಾಗ್ ಒಳಗೆ ರಾಶಿ ರಾಶಿ ಸಾಮಾನು ಇದೆ. ಹಾಂ, ಅದೀಗ ಬ್ಯಾಗ್ ಹರಿಯುವ ರೇಂಜಿಗೆ ಭಾರ ಆಗಿದೆ. ಇನ್ನೊಂದು ಬ್ಯಾಗ್ ತಗೋಬೇಕು, ಅಷ್ಟು ಶಾಪಿಂಗ್ ಆಗ್ತಾ ಉಂಟು. ಎಂತ ಮಾಡೋದು ಮಾರ್ರೆ, ನಮಗೆ ಒಂದು ಊರಿನ ಸೆಳೆತ ಜಾಸ್ತಿ. ಪೂರ್ತಿ ಇವತ್ತು ಏನು ನಾವು ಒಂದಿಷ್ಟು ಸುತ್ತಾಡಿ ಮತ್ತೆ ಪುನಃ ಬಂದದ್ದು ಎಲ್ಲಿ ಗೊತ್ತುಂಟ? MTRಗೆ ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದೇವೆ. ಮಸಾಲ ಪುರಿ, ಎಂತೆಂತ ಮಸಾಲ ಪುರಿ, ಬನ್ಸ್, ಬಜ್ಜಿ, ಖಾಲಿಯ. ಅವಳು ಚಾಟ್ಸ್ ತಿನ್ನಲಿಕ್ಕೆ ಹುಟ್ಟಿದ್ದು. ಮೂಲ ಉದ್ದೇಶ, ಜೀವನದ ಮೂಲ ಉದ್ದೇಶ ಚಾಟ್ಸ್ ತಿನ್ನು. ಗೈಸ್, ಈಗ ನಾವು ಮ್ಯೂಸಿಕಲ್ ಫೌಂಟೇನ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಪೆಟ್ರೋನಾಸಿದ ಪಕ್ಕನೇ ಅದು ಉಂಟು. KLCC ಪಾರ್ಕಲ್ಲಿ ಆಗೋದು ಅದು. ಅಲ್ಲಿಂದ ವ್ಯೂ ಕೂಡ ಚೆಂದ ಇದೆ. ವ್ಯೂ ನೋಡುವ. ಆರ್ ಯು ರೆಡಿ? ಫುಲ್ಲು ಜಿಗಿ ಜಿಗಿ ರೆಡಿ ಆಗಿದ್ದಾರೆ. ಯಸ್ ಗಾಯ್ಸ್, ಸ್ಟಾರ್ಟ್ ಆಗಿದೆ. ಬೃಂದಾವನ್ ಗಾರ್ಡನ್ಸ್ ಅಲ್ಲೆಲ್ಲ ನಾವು ನೋಡಿರ್ತೇವಲ್ಲ ಹಾಗೆ. ನೈಸ್, ವಾಟ್ ಅ ಬ್ಯೂಟಿಫುಲ್ ಗ್ರಹಚಾರ. ಇಲ್ಲಿ ಆನೇ ಮಾಡಲಿಲ್ಲ, ಇಲ್ಲಿ ಮಾತ್ರ ಆನ್ ಮಾಡಿದ್ದಾರೆ. ಬಟ್ ಒಳ್ಳೆ ವ್ಯೂ ಮಾರ. ಲವ್ಲಿ. ಸ್ಟಾರ್ಟ್ ಆಯಿತು. ವಾಟ್ ಅ ಡೇ ಇಟ್ ವಾಸ್. ಒಂದಿಷ್ಟು ಫೋಟೋ ಶೂಟ್ ಆಯ್ತು. ಈಗ ಓವರ್ ಆಲ್ ಕೌಲಾಲಂಪುರ್ ಟ್ರಿಪ್ ಸಾಲಿಡ್. ನಾಳೆ ಬಾಟು ಕೇವ್ಸ್ ಮತ್ತೆ ಜೆಂಟಿಂಗ್ ಹೈಲ್ಯಾಂಡ್ಸ್. ಬಾಟು ಕೇವ್ಸ್ ಅಲ್ಲಿ ಫೇಮಸ್ ಮುರುಗನ್ ಸ್ಟ್ಯಾಚ್ಯೂ ರಿನೋವೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅದನ್ನು ಮುಚ್ಚಿದ್ದಾರೆ ಅಂತ ನಂಗೆ ಅದು ವಿಷಯ ಕೇಳಿ ಬೇಜಾರಾಯ್ತಾ. ಅಂದ್ರೆ ಬೇಜಾರಾಯ್ತು ಅಂತಂದ್ರೆ ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲಲ್ಲ ಅಂತ. ಬಟ್ ನಾವು ಅಲ್ಲಿ ಹೋಗ್ತೇವೆ. ನಾಳೆ 2 ಪ್ಲೇಸ್, 2 ಕವರ್ ಮಾಡಿ ಈ ಒಂದು ಕೌಲಾಲಂಪುರ್ ಟ್ರಿಪ್ ಅನ್ನು ನಾವು ಸಮಾಪ್ತಿ ಮಾಡ್ತೇವೆ. ನಾಳೆ ಸಿಗುವ. ಬಾಯ್. The next morning. ನಮಸ್ತೆ. ನಮ್ಮ ಕೌಲಾಲಂಪುರ್ ಟ್ರಿಪ್ ನ ಕೊನೆಯ ದಿನ. ಇವತ್ತು ನಾವೆಲ್ಲಿದ್ದೇವೆ? ಇವತ್ತು ನಾವು ಮುರುಗನ್ ಟೆಂಪಲ್ ಗೆ ಮುರುಘಾ, ಅದು ಬಾಟು ಕೇವ್ಸ್. ಅಯ್ಯೋ, ಮುರುಗನ್ ಸ್ಟ್ಯಾಚ್ಯೂನೇ ಕಾಣ್ತಾ ಇಲ್ಲ. ಏನು ರಿನೋವೇಷನ್ ನಡೀತಾ ಉಂಟು, ರೀವರ್ಕ್ ಅದು ನಡೀತಾ ಉಂಟು. ಬಟ್ ಈಗ ಮೇಲೆ ಹತ್ತುವ, ಅದು ಕೇವ್ ಎಲ್ಲ ನೋಡುವ, ಅದಾದ್ಮೇಲೆ ರಾಮಾಯಣ ಕೇವ್ ಅಂತೆಲ್ಲ ಇದೆಯಂತೆ. ಅದೆಲ್ಲ ಮುಗಿಸಿ ನಾವು ಜೆಂಟಿಂಗ್ ಹೈಲ್ಯಾಂಡ್ಸ್ ಅಲ್ಲಿ ಹೋಗ್ತೇವೆ. ಎಸ್, ಲೆಟ್ಸ್ ಗೋ. ನಾವು ಬಂದಾಗ ರಿನೋವೇಷನ್ ವರ್ಕ್ ನಡೀತಾ ಇದೆ. ಇದು ಮುರುಗನ್ ಸ್ಟ್ಯಾಚ್ಯೂ, ಅದು ಫೇಮಸ್. ನಾವೀಗ AI ಅಲ್ಲಿ ಎಡಿಟ್ ಮಾಡ್ಬೇಕಷ್ಟೇ. 272 ಮೆಟ್ಲಿದೆ, ಅದನ್ನು ಹತ್ಕೊಂಡು ಹೋಗುವ ಈಗ ನಾವು. ಹತ್ತುವಂತ ಶಕ್ತಿ ಇದೆಯಾ ವಿದ್ಯಾಗೆ? ಕಾರಂತರ್ ಎಲ್ಲಿ ವಿದ್ಯಾ? ಅಮ್ಮ ಬಂದ್ರು. ಇನ್ನ ಅರ್ಧನೂ ಹೊತ್ತಾಗಿಲ್ವಲ್ಲಮ್ಮ? ಅರ್ಧ ಎಲ್ಲ ಆಯ್ತಮ್ಮ. ಆರಾಮ್ಸೆ ಅರ್ಧ ಆಗಿದೆ, ಮುಕ್ಕಾಲಾಗಿದೆ. ಊಷ್ಟ ಹತ್ವ. வணக்கம்மா. வணக்கம். எங்க இருக்க? நல்லா இருக்கேன். வணக்கம். நன்றி. ಒಂದು ಸೆಟ್ ಮೆಟ್ಲು ಹತ್ತಾಯಿತು. ಈಗ ಇನ್ನೊಂದು ಸೆಟ್ ಹತ್ತಬೇಕು. ಕ್ರೇಜಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು.
ಬಟ್ ಡೆಫಿನೆಟ್ಲಿ ಆ ಮುರುಗನ್ ಸ್ಟ್ಯಾಚು ಇಲ್ಲಿ ನಮಗೆ ಕಾಣ್ತಾ ಇಲ್ಲ ಅಂತ ಸ್ವಲ್ಪ ಖಂಡಿತ ಬೇಜಾರಿದೆ. ಬಟ್ ಓವರಾಲ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾರಾದರೂ ನಮ್ಮ ಕರ್ನಾಟಕದ ಯಾಣಕ್ಕೆ ಹೋಗಿದ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅದು, ಯಾಣಕ್ಕೆ ಹೋಗಿದ್ರೆ ಸೇಮ್ ಅದೇ ಫೀಲ್ ಬರ್ತದೆ ನಿಮಗೆ. ಯಾಣ ಇನ್ನೂ ಚೆನ್ನಾಗಿದೆ. ಇದು ಯಾಣದಷ್ಟು ದೊಡ್ಡದಿಲ್ಲ, ಬಟ್ ಅದೇ ಫೀಲ್ ಬರ್ತದೆ ನಿಮಗೆ. ಇದು ಸ್ಟೀಪ್ ಇದೆ, ಮೆಟ್ಲು ಹತ್ಕೊಂಡು ಹೋಗುವಾಗ ಅಂತ ಆಗ್ತದೆ. ಓಕೆ, ಇವಾಗ ನಾವು ಹೋಗ್ತಾ ಇದ್ದೇವೆ ರಾಮಾಯಣ ಕೇವ್ಸ್. ಇದು ಬಾಟು ಕೇವ್ಸ್ನ ಲೆಫ್ಟಲ್ಲಿ ಇದೆ, ಅಲ್ಲೇ ಪಕ್ಕದಲ್ಲೇ ಇದೆ, ನಡ್ಕೊಂಡೇ ಹೋಗ್ಬೋದು. ರಾಮಾಯಣ ಕೇವ್ಸಿಗೆ ಹೋಗುವ. ಓಹೋ, ಪರ್ ಟಿಕೆಟ್ 20 ರಿಂಗೆಟ್ಸ್. ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೇವೆ ಅಮ್ಮ? ಬೆಟ್ಟಿಂಗ್ ಬೆಟ್ಟಿಂಗು. ಬೆಟ್ಟಿಂಗ್ ಕಾರ್ ಅಪ್ಪಂಗೆ ಗೊತ್ತಾ? ಬೆಂಟಿಂಗ್. ಓಕೆ. ವಿದ್ಯಾ ಗೊತ್ತಾ? ಗೊತ್ತು. ಏನು? ಇಟ್ ಇಸ್ ಜೆಂಟಿಂಗ್ ಹೈಲ್ಯಾಂಡ್ಸ್. ಹಾ, ತುಂಬಾ ಹೈಟ್ ಅಲ್ಲಿ ಇದೆ. ಟೆಂಪರೇಚರ್ ತುಂಬಾ ಕಡಿಮೆ ಇರ್ತದೆ. ದಿಸ್ ಹೈಲ್ಯಾಂಡ್ ಈಸ್ ಫಾರ್ ಎಂಟರ್ಟೈನ್ಮೆಂಟ್. 60 ವರ್ಷದ ಮುಂಚೆ ಶುರು ಮಾಡಿದ್ದಾರೆ. ಇದು 1965 ಇದು ಪ್ರಾರಂಭ ಆಗಿದ್ದು. ಸೊ ಇಲ್ಲಿ ಕೇಬಲ್ ಕಾರ್ ಅಲ್ಲಿ ನಾವು ಒಂದು ಮೇಲೆ ಹೋಗಬೇಕು. ಒಂದಿಷ್ಟು ಥೀಮ್ ಪಾರ್ಕ್ ಇದೆ, ಔಟ್ಡೋರು, ಇಂಡೋರು ಅಂತ. ಸೊ ಅದೆಲ್ಲ ಟಿಕೆಟ್ ಬುಕ್ ಮಾಡಿದ್ದೇನೆ. ಸೊ ಅಲ್ಲಿ ಒಂದಿಷ್ಟು ಆಟ ಆಡುವ. ಇವತ್ತು 2 ಪ್ಲೇಸ್, ಬಾಟು ಕೇವ್ಸ್ ಮತ್ತೆ ಜೆಂಟಿಂಗ್ ಹೈಲ್ಯಾಂಡ್. ಹೋಗುವಲ್ಲಮ್ಮ? ಫುಲ್ ಪಲ್ಟಿ ಹೊಡಿಬೇಕೀಗ. ವಾ, ಇದು ನಂಗೆ ಕಾಶ್ಮೀರ್ ಫೀಲ್ ಬರ್ತಾ ಇದೆ ಮಾರ್ರೆ. ಕಾಶ್ಮೀರಲ್ಲಿ ಗುಲ್ಮಾರ್ಗಲ್ಲಿ ಹೀಗೆ ಇತ್ತು ಕಾಶ್ಮೀರ್. ಮುಚ್ಕೊಂಡು ಪ್ರಯಾರಿಟಿ ಟಿಕೆಟ್ ತಗೊಳ್ಬೇಕಿತ್ತು. ಆಗ ಎಲ್ಲ ಕ್ಯೂ ಎಲ್ಲ ಕಟ್ ಆಗ್ತಾ ಇತ್ತು. ಈಗ ನಾರ್ಮಲ್ ಕ್ಯೂ ಎಲ್ಲ ಹೋಗ್ತಾ ಇದೆ. ಆನೆಸ್ಟ್ ಅಡ್ವೈಸ್, ಬೈ ಪ್ರಯಾರಿಟಿ ಟಿಕೆಟ್. ನೀವು ಫ್ಲೂಕಲ್ಲಿ ಬುಕ್ ಮಾಡ್ತೀವಿ. ನಾವು ಫ್ಲೂಕಲ್ಲಿ ಬುಕ್ ಮಾಡಿದ್ದು, ಪ್ರಯಾರಿಟಿ ಟಿಕೆಟೇ ಬುಕ್ ಮಾಡಿ. ಇಲ್ಲೇ ಸುಮ್ಮನೆ ಟೈಮ್ ವೇಸ್ಟ್. 40 ನಿಮಿಷ ಆಯ್ತು ನಮ್ಮದು ವೇಸ್ಟ್. ಪ್ರಯಾರಿಟಿ ಟಿಕೆಟ್ ಇದ್ದರೆ ಈ ಲೈನ್ ಇದೆಯಲ್ಲ, ಇಲ್ಲಿ ಬಿಡ್ತಾರೆ, ಅಂತ ಬಿಡ್ತಾರೆ. ಕ್ಯೂ ಇಲ್ಲ ಅಂತಲ್ಲ, ನಮ್ಮದು ಕ್ಯೂ ನೆವರ್ ಎಂಡಿಂಗ್ ಮಾರೆ, ಸಾವು. ಚಿನ್ಸ್ವಿ ಕೇವ್ಸ್ ಟೆಂಪಲ್. ಇದು ನಿಮಗೆ ಮಿಡ್ ಸ್ಟಾಪ್. ಇಳಿಬೋದು, ಇಲ್ಲಿದ್ರೆ ಹಾಗೆ ಸೀದಾ ಹೋಗ್ಬೋದು. ನಾವು ಇಳಿದಿದ್ದೇವೆ, ಯಾಕಂತಂದ್ರೆ ವಾಪಸ್ ಬರುವಾಗೆಲ್ಲ ಐ ಡೋಂಟ್ ಥಿಂಕ್ ನಮಗೆ ಇಳಿದು ಆ ಸುಸ್ತಲ್ಲಿ ಬರ್ಲಿಕ್ಕೆ ಆಗ್ತದೆ ಅಂತ. ಸೊ ಈಗಲೇ ಹೋಗಿ ನೋಡುವ. ಸುಸ್ತಾಗಿದ್ಯಾ? ಹಾ, ಇಷ್ಟು ಬೇಗ ಸುಸ್ತಾಗೋಯ್ತಾ? ಅಯ್ಯೇ, ವಿದ್ಯಾಗೆ, ಅಪ್ಪಂಗೆ ಸುಸ್ತಾಯ್ತಾ? ಇದು ವಾಪಸ್ ನಾವು ಎಲ್ಲಿ ಹತ್ತಿದ್ವಲ್ಲ ಅಷ್ಟು ಕೆಳಗೆ ಹೋಗ್ತಿದ್ದೇವ ಅಂತ. ಇದು 5ನೇ ಎಸ್ಕಲೇಟ್ರಾ ಅಂತ. ಪುಸುಕ್ ಅಂತ ಹೋಗ್ತಾನೆ ಇದ್ದೇವೆ ಕೆಳಗೆ. ಮೆಟ್ಲು ಇದೆಯಾ ಅಲ್ಲಿ? ಯಾರಿಗಾದ್ರೂ ಅಷ್ಟು ಉಮೇದಿದ್ರೆ ಮೆಟ್ಲಲ್ಲಿ ಇಳ್ಕೊಂಡು ಹೋಗ್ಬೋದು. ನಮಗೆ ಗಿಮೇದ್ ಎಂತ ಇಲ್ಲ. ವಾವ್, ಇಷ್ಟ ಆಯಿತು. ಇಲ್ಲಿ ಇಳಿದದಕ್ಕೂ ಸಾರ್ಥಕ ಆಯಿತು. ಮೊನ್ನೆ ಏನು ಚೈನೀಸ್ ಟೆಂಪಲ್ ನೋಡಿದ್ವಲ್ಲ ನಾವು, ಅದರ ಥರನೇ ಇದೆ, ಅದಕ್ಕಿಂತನೂ ಚೆನ್ನಾಗಿದೆ ಆ್ಯಕ್ಚುಲಿ. ಒಳ್ಳೆ ವ್ಯೂ ಇಲ್ಲಿಂದ. ನೈಸ್. ಲೋಕ ಹೋಯ್ತಮ್ಮ. ಅದೇ ಸೈಕೆ. ದಿಸ್ ಇಸ್ ಅನ್ಬಿಲೀವೇಬಲ್. ಇದು ಯಾವುದು ಬೇರೆ ಪ್ರಪಂಚ. ಇಷ್ಟು ಎತ್ತರ ನಾವು ಇಲ್ಲಿ ಒಂದು ಇಷ್ಟು ದೊಡ್ಡ ಮಾಲು. ಈಗ ಗ್ರೌಂಡ್ ಫ್ಲೋರಲ್ಲಿ ಸ್ಕೈ ವರ್ಲ್ಡ್ ಥೀಮ್ ಪಾರ್ಕ್ ಇದೆ, ಅದರದ್ದು ಟಿಕೆಟ್ ಬುಕ್ ಮಾಡಿದ್ದೇನೆ. ಅದಾದ್ಮೇಲೆ ಫಸ್ಟ್ ಫ್ಲೋರಲ್ಲಿ ಇನ್ನೊಂದಿದೆ, ಹೋಗುದೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಐ ಆಮ್ ಸೋ ಎಕ್ಸೈಟೆಡ್. ನೋಡೋಣ ಹೆಂಗಿರುತ್ತೆ ಅಂತ. ಏನೇನೇ ವರ್ಲ್ಡ್ಗೆ ಬಂದಂಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ, ನೋಡೋಣ. ನಾನು ಬ್ಲಾಗ್ ನೋಡಿದ್ದೆ, ಒಂದಿಷ್ಟು ಚಂದ ಇರ್ತದೆ ಅಂತ ಗೊತ್ತಿತ್ತು. ಬಟ್ ಓಯ್ ಮ್ಯಾನ್, ಯಾವ್ದು ಬೇರೆ ಲೆವೆಲ್ ಇದೆ. ಅಯ್ಯೋ,
We have entered Sky World 3 theme park. ನಮ್ಮ ರಿಯೋ ಅಂತ ಅಂದ್ಕೊಂಡು ಯಾವುದೋ ಮಕ್ಕಳಿದ ಕರ್ಕೊಂಬಂದಿದ್ದಿ. ಅಯ್ಯೋ ಹೋಗ್ತೀರನೆ. ಹಾ ಹೋಗ್ತಾರೆ. ಹಾ ತಿರ್ಗ್ಸು 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 ಫುಲ್ ತಿರ್ಗ್ಸು. ಯಾರಾಗಾರ ತಿರ್ಗ್ಸು. ಹಾ ತಿರ್ಗ್ಸು ತಿರ್ಗ್ಸು. ಹಾ ತಿರ್ಗ್ಸು. ತಲೆ ಎಷ್ಟೊತ್ತು ವೇಟ್ ಮಾಡಿದೆ? ಮೋರ್ ದೆನ್ 1 hour ಒಂದು ಆಕ್ಟಿವಿಟಿಗೆ. ಹೆಂಗಿತ್ತು? ಅಪ್ಪ ಅಮ್ಮ ಬಂದಿದ್ರು ಅಷ್ಟೇ ಮತ್ತೆ. ನೀವು ಜೆಂಟಿಂಗ್ ಹೈಲ್ಯಾಂಡ್ ಎಸ್ಪೆಷಲಿ ಸ್ಕೈ ವರ್ಲ್ಡ್ ಥೀಮ್ ಪಾರ್ಕಿಗೆ ಬಂದ್ರೆ 10 ಗಂಟೆಗೆ ಬನ್ನಿ. ಎಕ್ಸಾಕ್ಟ್ 10 ಗಂಟೆಗೆ ಇಲ್ಲಿ ಬಂದ್ರೆ ನೀವು ಎಲ್ಲ ಗೇಮ್ಸ್ ಆಡಬಹುದು. ಇಲ್ಲಂದ್ರೆ ಆಗುದಿಲ್ಲ. ನಮ್ಗೆ ಆಗ್ಲಿಲ್ಲ ಇವತ್ತು. ಹೊಟ್ಟೆ ಎಲ್ಲ ಉರಿತದೆ. ಯಾಕಂದ್ರೆ 6 ಗಂಟೆ ಕ್ಲೋಸ್. ಈ ಥೀಮ್ ಪಾರ್ಕ್ ಏನಿದೆ ಇದು 6 ಗಂಟೆ ಕ್ಲೋಸ್. ಮತ್ತೆ ಇಂಡೋರ್ ಆಕ್ಟಿವಿಟಿ ಇದೆ, ಅದು 9 ಗಂಟೆ ತನಕ ಇದೆ. ಬಟ್ ಇದು 10 ಗಂಟೆಗೆ ಸ್ಟಾರ್ಟ್ ಆಗಿ 6 ಗಂಟೆ ಎಕ್ಸಾಕ್ಟ್ 6 ಗಂಟೆ ಕ್ಲೋಸ್ ಆಗ್ತದೆ. ಸಿಗಾಪಟ್ಟೆ ವೇಟಿಂಗ್ ಪೀರಿಯಡ್ ಇರ್ತದೆ. ಅಂಡ್ ನೀವು ದಯವಿಟ್ಟು ಸ್ಕೈ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಕೆಲವೊಂದು ಆಕ್ಟಿವಿಟೀಸ್ಗೆ ನೀವು ಸ್ಲಾಟ್ ಬುಕ್ ಮಾಡ್ಕೊಳ್ಬಹುದು. ಸೊ ಈ ತರದ ಸ್ಮಾರ್ಟ್ ವರ್ಕ್ ಮಾಡಿ. ನಾನು ಸ್ಮಾರ್ಟ್ ವರ್ಕ್ ಮಾಡಿದೆ, ಬಟ್ ಟೈಮಿಂಗ್ ವೈಸ್ ನಮ್ಗೆ ಒಂಚೂರು ಇವತ್ತು ಬಾಟು ಕೇವ್ಸ್ ಅಲ್ಲಿ ತುಂಬಾ ಲೇಟ್ ಆಯ್ತು. ಇಲ್ಲಿ ಬರುವಾಗಲೇ 2 ಗಂಟೆ ಆಗಿತ್ತು. 2 ರಿಂದ 6 ಗಂಟೆ ತನಕ ಏನೋ ಆಡಿದೆವು, ಬಟ್ ವಿಪರೀತ ರಶ್ ಇರ್ತದೆ. ವೀಕೆಂಡ್ಸ್ ಅವಾಯ್ಡ್ ಮಾಡಿ. ಒಂದೊಂದು ಗೇಮ್ಗೆ 1 hour ಆಗೋಯ್ತು ನಮ್ಗೆ. ಹೌದು, ಒಂದೊಂದು ಆಕ್ಟಿವಿಟಿಗೆ 1 hour ಆಗೋಯ್ತು. ಕೇಬಲ್ ಕಾರು 7 ಗಂಟೆಗೆ ಶುರು ಆಗ್ತದೆ ಬೆಳಿಗ್ಗೆ, ಬಟ್ ಗೇಮ್ಸ್ ಎಲ್ಲ 10 ಗಂಟೆ ಶುರು ಆಗುತ್ತೆ. ಎಸ್, ಬ್ಲಾಗ್ ಅನ್ನ ಮುಗಿಸುವಂತ ಸಮಯ. ನಮ್ಮ ಕೌಲಾಲಂಪುರ್ ಟ್ರಿಪ್ ಮುಗೀತು. ನಾಳೆ ಪಿನಾಂಗ್ ಹೋಗ್ತೇವೆ, ಅಲ್ಲಿಂದ ಲಂಕಾವಿ ಹೋಗ್ತೇವೆ. ಅದರದ್ದು ಸಪರೇಟ್ ವ್ಲಾಗ್ ಬರ್ತದೆ. ಸೊ 3 ದಿನ ನಾವು ಕೌಲಾಲಂಪುರ್ ಅಲ್ಲಿ ಇದ್ವಿ. ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಅಫ್ಕೋರ್ಸ್ ಟ್ವಿನ್ ಟವರ್, ಅದು ಬಿಟ್ರೆ ಜೆಂಟಿಂಗ್ ಹೈಲ್ಯಾಂಡ್. ಯಾರಾದ್ರೂ ಮಲೇಷ್ಯಾಗೆ ಬಂದ್ರೆ ಇದನ್ನು ಮಾತ್ರ ಮಿಸ್ ಮಾಡ್ಲೇಬೇಡಿ. ಅಂಡ್ ಮೋರ್ ದೆನ್ ಎನಿಥಿಂಗ್ ಬೆಳಿಗ್ಗೆ ಬೇಗ ಬನ್ನಿ, ಸೋ ದಟ್ ನಿಮ್ಗೆ ಎಲ್ಲ ಗೇಮ್ಸ್ ಎಲ್ಲ ಆಡ್ಲಿಕ್ಕೆ ಸಿಗ್ತದೆ, ಎಲ್ಲ ಆಕ್ಟಿವಿಟಿ ಮಾಡ್ಲಿಕ್ಕೆ ಸಿಗ್ತದೆ. ಐ ಹೋಪ್ ಯು ಲೈಕ್ ದಿಸ್ ವ್ಲಾಗ್. ಈಗ ನಾವು ಕೌಲಾಲಂಪುರ್ಗೆ ಹೋಗಿ ಸರಿಯಾಗಿ ಬರುವ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.